ಆಟದಲ್ಲಿ ಉಷಾ ಮತ್ತೆ ಪ್ರಿನಿಶಾ ಆಡಿದ್ರು. ಸೊ ಅದನ್ನ ತಿನ್ನಕ್ಕೇನೆ 15 ನಿಮಿಷದ ಮೇಲಾಗೋಯ್ತು. ಅದರಿಂದ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಅಂದರೆ ಈ ಬೌಲಿಂದನೇ ಮೆಷರ್ ಮಾಡ್ಕೊಂಡು ಬೇರೆ ಬೇರೆ ತಟ್ಟೆಗೆ ಹಾಕೊಬಿಡ್ತೀವಿ. ಫಸ್ಟ್ ಇದನ್ನು ಮುಗಿಸಿ ನೆಕ್ಸ್ಟ್ ತಿನ್ನೋದಕ್ಕೆ ಯಾರು ಹೋಗ್ತಾರೆ. ಸೊ ಮ್ಯಾಕ್ಸಿಮಮ್ ಎಷ್ಟು ತಿಂತಾರೆ ಮತ್ತು ಎಷ್ಟು ಬೇಗನೂ ತಿಂತಾರೆ. ಇವಳು ಇನ್ನೂ ಅದನ್ನೇ ತಿಂತಿತ್ತು ಅಂದರೆ ನಾನು ಗೆದ್ದಂಗೆ, ನಾನು ಇನ್ನೂ ಇದೇ ಬೌಲ್ನೇ ತಿಂತಿತ್ತು ಅಂದರೆ ಅವಳು ಗೆದ್ದಂಗೆ. ವಾರ್ಮ್ ಅಪ್ ಮಾಡ್ತಾ ಇದೀವಿ. ಈಗ ಏನಂತು ಅಂದರೆ ಪಾನಿಪುರಿ ಆಟದಲ್ಲಿ ಹೊಟ್ಟೆ ಬಾಕ ತಂಡದಿಂದ ನಾನು ಕೊನೆವರೆಗೂ ಉಳಿದಿದ್ದೆ, ತಿಂಡಿ ಪದ ತಂಡದಿಂದ ಸಂಗೀತ ಕೊನೆವರೆಗೂ ಉಳಿದಿದ್ದು. ಸೊ ಅದರಿಂದ ನಾವಿಬ್ಬರನ್ನೇ ಕಾಂಪೀಟ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಆಲ್ರೆಡಿ ಸೈಡಲ್ಲಿ ಕೂತ್ಕೊಂಡು ಸುಮಾರು ತಿಂದು ಅವಾಗಲೇ ಹೊಟ್ಟೆ ತುಂಬೋಗ್ಬಿಟ್ಟೈತೆ. ಆದ್ರೆ ಮತ್ತೆ ಟ್ರೈ ಮಾಡ್ಬೇಕೀಗ. ಸೊ ಈಗ ಇದನ್ನ ತೆಗೆದು ಇಲ್ಲಿಗೆ ದಬಾಕ್ತಾ ಇದೀನಿ. ಹೇರ್ ಏನಾದ್ರು ಚೇಂಜ್ ಮಾಡ್ಬೇಕಾ ನೋಡಿ. ನೀವು ಕೌಂಟ್ ಡೌನ್ ಕೊಡಿ. 2 1 ಗೋ. ಕಾಪಿ ಮಾಡಬಾರ್ದು ಸಂಗು. ಈಗ ಆಟ ಆಡಿದ್ಮೇಲೆ ಒಂದು ಬಾಳೆಹಣ್ಣು ತಿನ್ಬೇಕಪ್ಪ. ಸಿಗಾಕತ್ತದೆ ಆಫೀಸಿಗೆ ಫೆಡರಲ್ ಹಾಲಿಡೇ ಜೊತೆಗೆ ನನಗೂ ಫೆಡರಲ್ ಹಾಲಿಡೇ ಸಿಕ್ಬಿಡ್ತಿದೆ ಬೆಳಗ್ಗೆಗೆ. ಮೋಷನ್ ಪಾಸ್ ಮಾಡ್ತಾರೆ ಪಾರ್ಲಿಮೆಂಟ್ ಅಲ್ಲಿ, ಮೋಷನ್ ಪಾಸ್ ಮಾಡ್ತಾರೆ. ಯಾಕೆಲ್ಲ ಸೀರಿಯಸ್ ಆಗಿ ಮಾಡ್ತೀನಿ. ಮೂಕ ವಿಸ್ಮಿತರ ಆಗ್ಬಿಟ್ಟಿಲ್ಲ. ಕೂದಲು ತಗೊಂಬಂದ ಬ್ಯಾಗ್ ಆಗ್ತದೆ. ಏಕೆ ಈಗ ನಾನು ಕಾಣೆ ಪಾಪ ಕಣ್ಣು ಗೆಮ್ಮಿನಲ್ಲಿ ಸೋತು. ನಮ್ದು ಒಂದು ಬೌಲ್ ಆಯ್ತು. ಎಷ್ಟು ನಿಮಿಷ ಆಯ್ತು? 3 minutes 54 seconds. ಸೆಕೆಂಡ್ ರೌಂಡ್ ಜಾಸ್ತಿ ಕಾಣಿಸ್ತೈತೆ. ಜಾಸ್ತಿ ಉಂಟ ಆಡ್ತಿದ್ಯಾ? ಸಂಗು ಎದ್ದು ಹಿಂಗೆ ಹಳ್ಳ ಆಡ್ಕೊಂಡು ಹೊಟ್ಟೆನ ಜಾಗ ಮಾಡ್ಕೊತಾವಳೆ. ಪಾಪ್ಕಾರ್ನ್ ತಿಂದ್ರೆ ಬೆನ್ನು ಬರ್ತದ? ಯಾಕೆ ಬೆನ್ನು ತೈತೆ? ನಿದ್ದೆ ಬರ್ತಾ ಇಲ್ವಾ? ಗಿವ್ ಅಪ್ ಮಾಡ್ಬಿಡು. ನಿದ್ದೆ ಬರ್ತಾ ಇಲ್ವಾ? ಅಲ್ಲ ಈಗ ಇದನ್ನ ತಿನ್ನಕ್ ಕಷ್ಟಪಡ್ತಿದೀವಲ್ಲ ಬಕೆಟ್ ಮೂವಿಗಳಲ್ಲಿ. ಅದು ಮೂವಿ ನೋಡ್ತಾ ತಿಂತೀವಲ್ಲ ಗೊತ್ತೇ ಆಗಲ್ಲ. 2 ಗಂಟೆ ತಿಂತೀವಿ ನಾವು. ಎರಡನೇ ಬೌಲು ಏನ್ ಮುಗೀತು? ಅವಳ ಕತೆ ಮುಗೀತು. ಹಾಕತ್ತೆ ಸಂಗು. ಎಲ್ಲಿ ಸೈಡ್ ಇಡ್ತಾ ಇದೀಯಾ? ತೋರಿಸ್ಬಾಮಿ, ಕ್ಯಾಮ್ರಾ ತೋರಿಸ್ಬಾಮಿ. ಬೇರೆ ಬೋಲ್. ಇನ್ಯಾಕೆ ಸಂಗ ಬೋಲ್ ಬಿಲ್. ಆಕ್ಚುಲ್ ಆಗಿ ಇದ್ರ ಜೊತೆ ಬಾಳೆಹಣ್ಣು ಚೆನ್ನಾಗೈತೆ. ಬಕಾಸುರ ಟೀಮ್. ನಾನು ಗಿವ್ ಅಪ್ ಮಾಡ್ತಾ ಇದೀನಿ. ಬೆಳಗ್ಗೆ ಬತ್ತಲ್ಲ ಅನ್ಬಾರ್ದು. ಪರವಾಗಿಲ್ಲ, ಇವ್ರು 15 ನಿಮಿಷ ತಿಂದಿದ್ರು, ನಾನು 10 ನಿಮಿಷಗಳು ತಿಂದಿದ್ದೀನಿ. ನಿನ್ ಬಾಯಿ ಗೋಣಿ ಚೀಲ ಇದ್ದಂಗ ಐತೆ. ಯಾರು ಇಲ್ಲ ಕಣ ಕಾಂಪಿಟೇಟರು. ನೋಡಿ, ಗೆಲುವು ಎನ್ನುವುದು ಬೇರೆಯವ್ರ ಜೊತೆ ಗೆಲ್ಲೋದಲ್ಲ, ನಮ್ಮ ಜೊತೆಗೆ ನಾವೇ ಗೆಲ್ಲೋದು. ಬೈಕ್ ತಾಳೋಳು ತಿನ್ನಕ್ಕೆ ಏನೇನು ಕತೆ ಹೇಳ್ತಾ ಇದೀಯ ನೀನು ಅಂತ. ಅವಳಿಗೆ ನಿದ್ದೆ ಬರ್ತಾ ಇದೆ. ಸೋಲೆ ಇಲ್ಲ ನಾನು ಹೊಟ್ಟೆ ತುಂಬಾ ತಿನ್ನುವಾಗ. ಯಾರು ಇಲ್ಲ ಕಾಂಪಿಟೇಟರ್ ಅಂತ ಕುತ್ಕೊಂಡಿದ್ದಾನೆ. ಒಳ್ಳೆ ಕಳ್ಳ ತಿಂದಂಗೆ ತಿಂತಿದ್ದಾನೆ ನೀನೇ. ಯಾರು ಏನ್ ನೋಡ್ತಾ ಇದಾರೆ, ಎಲ್ಲಿ ನೋಡ್ತಾ ಇದಾರೆ? ಈಗ ಇದು ವಿಡಿಯೋ ನೋಡ್ಬಿಟ್ಟು ಯಾರಾದ್ರೂ ಫಂಕ್ಷನ್ ಕರೆದಿ
ಫಂಕ್ಷನ್ ಅಲ್ಲೆಲ್ಲ ನಾವು ಹಿಂಗೆ ತಿನ್ನೋದಿಲ್ಲಪ್ಪ. ಮುಯಿ ಎಷ್ಟು ಹಾಕಿದೀವಿ ಅಷ್ಟು ಮಾತ್ರ ತಿನ್ನೋದು. ಇದೆಲ್ಲ ಕೇಳ್ತೈತೆ, ಮಾತಾಡ್ಬಿಡಿ. ಯಾರು ಮಾತಾಡ್ತವ್ರ? ಇವರು ಇಲ್ಲಿ ಮೊಬೈಲ್ ರಿಪೇರಿ ಮಾಡಿಸೋರು. ತಿಂದಂತೆ. ಹಾ ಹೆಂಗೆ ಆದ್ರೂ ನೀನೇ ವಿನಾಗದು. ಯಾಕೆ ಪಾಪ ಮಮ್ಮಿಗೆ ತಿನ್ಸ್ಬಿಟ್ಟು ಹೊಟ್ಟೆನೋ ಬಿಡಿಸ್ತೀಯಾ? ಹೊಟ್ಟೆ ನೋವು ಗೊತ್ತದಾ? ಇನ್ನೇನು ಅಷ್ಟು ಇನ್ನೇನ್ ಪಟ್ಟು ಬರುತ್ತೆ? ಪಾಪ್ಕಾರ್ನ್ ತಿಂದ್ರೆ ನಾಳೆ ಮೋಷನ್ ಹಾಲಿಡೇ. ತಗೊಳ್ಳಿ ಅಂಗಿ ಆಗುತ್ತೆ ಹೋಗಿ. ಜಸ್ಟ್ ಗೋ ಫಾರ್ ಇಟ್. ತಿಂದಾಯ್ತು ನಾನು, ನೀನು ನಾಳೆ ತಿನ್ನು. ಓಕೆ. And the winner is ನಾವೇ ವಿನ್ನರು. ನೋಡೋಣ ಸಾಂಗ್ ಹೇಳಿ ಈಗ. ನನ್ನ ನೀನು ಗೆಲ್ಲಲಾರೆ ನನ್ನ ನೀನು ಗೆಲ್ಲಲಾರೆ ತಿಳಿದು 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 ಅಷ್ಟವೇ ತಕ್ಕೆ. ಆಮೇಲೆ ಎಲ್ಲರೆದುರು ಮಾನವೋ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ. ಬಾತ್ರೂಮ್ಗೆ ಓಡುವೆ. ನನ್ನಂತ ಗಂಡಿಲ್ಲ ನನ್ನಂತ ಗಂಡಿಲ್ಲ. ಮುಂದಕ್ಕೆ ಗೊತ್ತಿಲ್ಲ. ಹಂಗೆ ಗೆದ್ದಿತ್ತು. ನಮ್ಮ ಮಮ್ಮಿಗೆ ತಿನ್ನೋಕಾಯ್ತಿಲ್ಲ ಅಂತ ಅವ್ರ ತಟ್ಟೆ ನನ್ನ ತಟ್ಟೆಗೆ ಹಾಕಿದ್ದಾರೆ. ನನ್ನಲ್ಲಿ ಇನ್ನೂ ಆ ಶಕ್ತಿ ಇದೆ, ಆ ಬಲ ಇದೆ, ಆ ಸ್ಥೈರ್ಯ ಇದೆ. ಬಟ್ ಸ್ಟಿಲ್ ನಾಳೆಗೆ ನಮ್ಗೆ ಆಫೀಸ್ ಇದೆ, ಅದಕ್ಕೋಸ್ಕರ ಇಲ್ಲಿ ಸ್ಟಾಪ್ ಮಾಡಿ ನಾನೇ ವಿನ್ನರ್ ಅಂತ ಡಿಸೈಡ್ ಆಗಿರೋದ್ರಿಂದ ಮುಗಿಸ್ತಾ ಇದ್ದೀನಿ. ಬಾಳೆಹಣ್ಣು ಕೊಡ್ರಪ್ಪ. ಬಾಳೆಹಣ್ಣು ತಿಂದು ಈಗ ಈ ಆಟನ ನಾನು ಮುಗಿಸ್ತಾ ಇದ್ದೀನಿ. ಈ ಉಪವಾಸವನ್ನ ನೀನು ಬಾಳೆಹಣ್ಣು ತಿಂದು ಉಪವಾಸ ಸತ್ಯಾಗ್ರಹನ ನಾನು ಬ್ರೇಕ್ ಮಾಡ್ತಾ ಇದ್ದೀನಿ. ಮುಗೀತಾ? ಸ್ಟಾಪ್ ಕರ. ನೆಕ್ಸ್ಟ್ ಗೇಮ್ ಅಲ್ಲಿ ನಾವು ಏನನ್ನ ತಿನ್ಬೇಕು, ಏನ್ ತಿನ್ನೋ ಕಾಂಪಿಟೇಷನ್ ಇಡಬೇಕು. ಅಯ್ಯೋ ಏನ್ ತಿನ್ನೋ ಕಾಂಪಿಟೇಷನ್ ಕಮೆಂಟ್ ಬಾಕ್ಸ್ಗೆ ಹೋಗ್ಬಿಟ್ಟು ನೆಕ್ಸ್ಟ್ ಕಾಂಪಿಟೇಷನ್ ಯಾವ್ದು ಇಡಬೇಕು ಅಂತ ಸಜೆಸ್ಟ್ ಮಾಡಿ. ನಮ್ಗೊಂದು ಐಡಿಯಾ ಸಿಗುತ್ತೆ, ಐಡಿಯಾ ಪ್ರಕಾರ ನಾವು ಮಾಡ್ತೀವಿ. ಸೊ ಯಾರು ಕಮೆಂಟ್ ಮಾಡಿದ್ದೀರಾ ಅವ್ರ ಹೆಸರನ್ನ ಶೌಟ್ ಔಟ್ ಕೊಡ್ತೀವಿ ನಮ್ಮ ವಿಡಿಯೋದಲ್ಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದುವರೆಗೂ ನೋಡ್ತಾ ಇದ್ದೀರಾ, ಇನ್ನೂ ನೋಡ್ತಾ ಇದ್ದೀರಾ ಅಂದರೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಭಾಳ ಆಸಕ್ತಿಯಿಂದ ನೋಡ್ತಾ ಇದ್ದೀರಾ. ನಾನು ಕಾಂಪಿಟೇಷನ್ ಮುಗಿದಿದ್ರು ತಿನ್ನೋದು ಬಿಡ್ತಾ ಇಲ್ಲ. ಥ್ಯಾಂಕ್ ಯು. ಹೋಗಿ ಊಟ ಬೇರೆ ಮಾಡಬೇಕು. ಬಾಯ್ ಬಾಯ್.